ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ವರ್ಸಸ್ ವಿಶ್ವನಾಥ್. ನಿನ್ನೆ ಮೊನ್ನೆವರೆಗೂ ಬಂದು ವಾಪಸ್ ಹೋಗಿದ್ದ ಸುಧಾಕರ್ ಅಂತ ಸುಧಾಕರ್ ವಿರುದ್ಧ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ಮಾಡಿದ್ದಾರೆ. ಮೆಸೇಜ್ ಬಿಟ್ಟು ಸುಧಾಕರ್ ನನಗೆ ಕಾಲ್ ಮಾಡಲಿಲ್ಲ, ಭೇಟಿ ಮಾಡಲು ಬರೋರು ಒಬ್ಬರೇ ಬರಬೇಕು, ಮೀಡಿಯಾ ಕರೆತಂದು ಸಿಂಪತಿ ಕ್ರಿಯೇಟ್ ಮಾಡಬಾರ್ದು, ಮಾಜಿ ಸಚಿವರನ್ನ ಬೀದಿಯಲ್ಲಿ ನಿಲ್ಲಿಸುವಷ್ಟು ನಿಕೃಷ್ಟ ನಾನಲ್ಲ, ಯಲಹಂಕದಲ್ಲಿ ನನ್ನನ್ನ ಖಳನಾಯಕನಂತೆ ಬಿಂಬಿಸ್ತಾ ಇದ್ದಾರೆ ಅಂತ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ವಿರುದ್ಧ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ನನಗೆ ಯಾಕಂದರೆ ಇವತ್ತು ನಾನು ಪದೇ ಪದೇ ಪ್ರೆಸ್ ಮೀಟ್ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ. ಚುನಾವಣೆ ಹತ್ರ ಬಂದಾಗ ಇದೇ ಗೊಂದಲದಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗೋಕೆ ನಮ್ಗೆ ಇಷ್ಟ ಇಲ್ಲ. ಸಹಜವಾಗಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಅಂತೇಳಿ ನಾವು ಆಕಾಂಕ್ಷಿಗಳು ಅಂತೇಳಿ ಇದ್ದಾಗ ಸಿಗದೇ ಇರೋರ್ಗೆ ಒಂದು 2-3 ದಿನ ಅಸಮಾಧಾನ ಇದ್ದೇ ಇರ್ತದೆ, ಸಹಜ ಅಲ್ವಾ ಅದು. ಮತ್ತು ನಾನು ಒಬ್ಬನೇ ಭೇಟಿ ಮಾಡಲ್ಲ, ನಾನು ಮುಖಂಡರುಗಳು ಎಲ್ಲರ ಜೊತೆಯಲ್ಲೇ ನಾನು ಭೇಟಿ ಮಾಡಬೇಕಾಗಿರೋದು. ಒಬ್ಬನ ಜೊತೆಯಲ್ಲೇ ಭೇಟಿ ಮಾಡಿದ್ರೆ ಸಂದೇಶ ತಪ್ಪು ಹೋಗ್ತದೆ. ನಾವೇನಿದ್ರು ಒಟ್ಟಾಗಿ ತೀರ್ಮಾನ ತೊಗೊಳೋಂಥದ್ದು. ಇವತ್ತು ನಾವು ಸಂಜೆ ಮೀಟಿಂಗ್ ಸೇರ್ತಾ ಇದ್ದೀವಿ, ನಾವು ಅಲ್ಲಿ ತೀರ್ಮಾನ ತೊಗೊತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಕೊನೆಗೆ ಮನೆ ಬಿಡ್ತಾವ್ರೆ ಅಂತಂದರು. ನನಗೆ ಮಾಹಿತಿ ಇಲ್ಲ ಅಂತಂದರೆ ನಾನು ಭೇಟಿ ಮಾಡಲ್ಲ ರೀ ಅಂಥೇಳಿ ನಾನು ಹೋಗಿ ಸ್ನಾನ ಮಾಡಿದೆ. ಅದಾದಮೇಲೆ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೊರಟೆ. ನೀವು ಆದಮೇಲೆ ನೀವು ಕೆಲವರೆಲ್ಲ ಫೋನ್ ಮಾಡಿದ್ರಿ, ಸರ್ ಈಗ ಬರ್ತಾ ಇದ್ದಾರೆ ಇಲ್ಲ ಅಂಥೇಳಿ. ಮಾಧ್ಯಮದವ್ರಿಗೆಲ್ಲ ಸಂದೇಶವನ್ನು ಕೊಟ್ಟು ಒಂದು 10-15 ಜನ ಮಾಧ್ಯಮದವ್ರನ್ನ ಕರ್ಕೊಂಬಂದು ಇಲ್ಲಿ ದೊಡ್ಡ ಪಬ್ಲಿಸಿಟಿ ಮಾಡೋವಂಥ ಮತ್ತು ಏನೋ ಒಂದು ರೀತಿಯಾದಂಥ ಸಿಂಪತಿ ಕ್ರಿಯೇಟ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ. ನಾವೇ ಕರಿತೀವಿ, ನಾವು ಕರೆಯಲ್ಲ ಅಂತೇನು ನಾವು ಹೇಳಿಲ್ಲ. ನಮ್ಮದೊಂದು ಸಿಸ್ಟಮ್ ಐತೆ, ನಮ್ಮ ಯಲಹಂಕ ಲೀಡರ್ಸಲ್ಲಿ ಒಂದು ಸಿಸ್ಟಮ್ ಐತೆ. ಫಸ್ಟ್ ನಾವು ಕುತ್ಕೊತೀವಿ, ಯಾವ ಥರ ಕಾರ್ಯಕ್ರಮ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಮತ್ತು ಇವ್ರು ಇನ್ನೂ ಈಗ ಪ್ರವಾಸ ಮಾಡ್ತಾವ್ರೆ. ನಮ್ದು ಯಲಹಂಕದಲ್ಲಿ 5-6 ಮೀಟಿಂಗ್ ಮುಗಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ನಾಳೆ ಎಲೆಕ್ಷನ್ ಆದರೆ ಬೆಳಗ್ಗೆ ನಾವು ವೋಟಿಂಗ್ ಮಾಡೋದಕ್ಕೂ ಸಿದ್ಧತೆಗಳಷ್ಟು ವ್ಯವಸ್ಥಿತವಾಗಿ ನಾವು ಮಾಡಿಟ್ಕೊಂಡಿದ್ದೀವಿ ಯಾವತ್ತೂ ನಮ್ಮಲ್ಲಿ. ಆದರೆ ನಿನ್ನೆ ಸುಧಾಕರ್ ಅವರು ಒಂದು ರೀತಿ ನಮ್ಮನ್ನು ಯಲಹಂಕದವ್ರನ್ನ ಖಳನಾಯಕನ ಮಾಡೋ ರೀತಿಯಲ್ಲಿ ಮಾಧ್ಯಮಗಳಲ್ಲಿ ಬಿಂಬಿಸವ್ರೆ. ಗೇಟಲ್ಲಿ ನಿಲ್ಲಿಸಿದ ಶಾಸಕರು, ಮನೆ ಒಳಗಡೆ ಬಿಟ್ಟಿಲ್ಲ, ಬಾಗಿಲು ಹಾಕ್ಬಿಟ್ಟಿದ್ರು. ಇವೆಲ್ಲ ಬಂದಾಗ ಎಲ್ಲೋ ಒಂದು ಕಡೆ ನಮಗೂ ನಮ್ಮ ಮುಖಂಡರಿಗೆ ಸ್ವಲ್ಪ ನೋವಾಗಿದೆ. ನಮ್ಮ ಮನೆಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಂದರೂ ಕೂಡ ಮನೆ ಒಳಗಡೆ ಕುಂಡಿಸಿ ನೀರು ಕಾಫಿನೋ ಏನೋ ಕೊಟ್ಟು ಅಕಸ್ಮಾತ್ ನಾನಿಲ್ಲ ಅಂತಂದರೆ ನಮ್ಮ ಮನೆಯವರಾದರೂ ಮಾತಾಡಿಸಿ ಕೇಳೋವಂಥದ್ದು ಪದ್ಧತಿ ಇಲ್ಲ. ನಮ್ಮಲ್ಲಿ ಯಾರು ಲೀಡ್ರಲ್ಲಿ ಇರ್ತಾರೆ ಮಾತಾಡ್ತಾರೆ, ಅದು ತಮಗೂ ಕೂಡ ತಾವು ನೋಡಿದ್ದೀವಿ. ಅಂಥದ್ರಲ್ಲಿ ಒಬ್ಬ ಮಾಜಿ ಸಚಿವರು ಮತ್ತು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥವನ್ನ ಬೀದಿಯಲ್ಲಿ ನಿಲ್ಲಿಸಿ ಮಾಡುವಂಥ ನಿಕೃಷ್ಟ ನಾನಲ್ಲ. ನೀವು ರಾತ್ರಿ 12 ಗಂಟೆಗೆ ಬಂದು ನಮ್ಮ ಗನ್ಮ್ಯಾನ್ ಯಾರನ್ನ ಹಣ ಬಂದವ್ರೆ ಅಂದಾಗ ನಾನು ಎದ್ದು ಬರ್ತೀನಿ. ಯಾಕಂದರೆ 12 ಗಂಟೆಗೆ ಬರುವಂಥವನಿಗೆ ಏನೋ ಸಮಸ್ಯೆ ಆಗಿರ್ತದೆ, ಇಲ್ಲಾಂದರೆ ಅಷ್ಟೊತ್ತಲ್ಲಿ ಬರೋಲ್ಲ ಅವನು. ಆಗಲೂ ಬಂದು ಮಾತಾಡಿಸ್ಕೊಂಡು ನಾನು ಹೋಗ್ತಕ್ಕಂಥ ಸ್ವಭಾವ 45 ವರ್ಷದಿಂದ ಇದೇ ಪದ್ಧತಿಯಲ್ಲಿ ಬಂದಿರತಕ್ಕಂಥದ್ದು. ಸೊ ನನಗೆ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರವರು ಮಾತಾಡಿದ್ದಾರೆ, ಯಡಿಯೂರಪ್ಪವರು ಕೂಡ ಮಾತಾಡಿದ್ದಾರೆ. ನಾನು ಅವ್ರಿಗಿಂತ ದೊಡ್ಡವನಲ್ಲ. ನಾವು ನರೇಂದ್ರ ಮೋದಿಜಿಯವರ ಪ್ರಧಾನಿ ಮಾಡಬೇಕು ಅಂತಕ್ಕಂಥದ್ದು ನಾವೇನು ಮಾತಾಡ್ತಾ ಇದ್ದೀವಿ, ನಮ್ಮ ಕನಸಿದೆ. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಯಾರು ಕೂಡ ಕೆಲಸ ಮಾಡಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.